ಓ ಇದೇನಪ್ಪ, ಯಜಮಾನ್ರು ಫೋನ್ ಹೊತ್ತಿತ್ತಲ್ಲ, ವಾಪಸ್ಸು ಕಾಲ್ ಮಾಡ್ತಾ ಇಲ್ಲ. ಅಲ್ಲಿ ರಾತ್ರಿ ಏನಾಗಿರ್ಬೋದು? ನಮಗೂ ಗೊತ್ತಾಗ್ತಿಲ್ಲ ಕಣಮಗ್ನೆ, ಇನ್ನೊಂದ್ಸಲ ಕಾಲ್ ಮಾಡಿ ನೋಡು. ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಲ್ಲ ಕಡೆ ವೀರುದೇ ಸುದ್ದಿ. ರಾತ್ರಿ ಅಲ್ಲಿ ಏನಾಯ್ತು? ವೀರು ವಿಜಯಾಂಬಿಕನ ಆಚೆ ಹಾಕಿದ್ನಾ? ನಿಮ್ಗೇನಾದರೂ ಫೋನ್ ಮಾಡಿದ್ನಾ? ಇಲ್ಲ ಪೃಥ್ವಿ, ಅಲ್ಲೇನಾಯ್ತು ಅನ್ನೋ ವಿಷಯ ನಮಗೂ ಗೊತ್ತಿಲ್ಲ. ಯಜಮಾನ್ರೆ ಕಾಲ್ ಮಾಡ್ತಾ ಇದ್ದೀವಿ, ಆದರೆ ಕನೆಕ್ಟ್ ಆಗ್ತಿಲ್ಲ. ಸುಬ್ಬು, ಅಪ್ಪಂಗಾಗಿರೋ ಅನ್ಯಾಯದ ಬಗ್ಗೆ ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಹೇಳಿ ಈಗ, ಅಪ್ಪ ಎಲ್ಲಿದ್ದಾರೆ? ಅಪ್ಪಂಗೆ ಯಾರು ಅನ್ಯಾಯ ಮಾಡಿರೋದು? ಸುಬ್ರಹ್ಮಣ್ಯ ಮಾತಾಡೋ. ಶ್ರಾವಣಿ ಅಮ್ಮ ರಾತ್ರಿಯಿಂದ ಕಾಯ್ತಿದ್ದಾರೆ. ಯಜಮಾನ್ರ ಮಾತಾಡ್ದ್ಯಾ? ಏನು ಹೇಳಿದ್ರು? ಓ ಮಾಡ್ತಾ ಇದ್ದೀನಮ್ಮ, ಯಜಮಾನ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವರು ನನಗೆ ಫೋನ್ ಮಾಡಿಲ್ಲ. ಇಷ್ಟೊತ್ತಿಗೆ ಅವರೇ ಮಾಡಿ ಏನೇನಾಯಿತು ಅಂತ ಹೇಳಬೇಕಾಗಿತ್ತು. ಅವ್ರು ಯಾಕೆ ಫೋನ್ ಮಾಡ್ತಿಲ್ವೋ ಗೊತ್ತೇ ಆಗ್ತಲ್ಲ ನನಗೆ. ನೋಡಪ್ಪ ಫೋನ್ ಎತ್ತಲ್ಲ. ಸಾವಿತ್ರಿ ಫೋನ್ ಮಾಡ್ತೀಯ? ಸರಿ ಸರಿ, ಕಾಲ್ ಪಿಕ್ ಮಾಡು. ಹೇಳು ಸಾವಿತ್ರಿ. ಸ್ಪೀಕರ್ ಆನ್ ಮಾಡೋ. ಸುಬ್ಬಣ್ಣ, ರಾತ್ರಿ ನೀವು ಇಲ್ಲಿಂದ ಹೋದ್ಮೇಲೆ ಹೋಗ್ ಮನೆಯಿಂದ ಆಚೆ. ಹಾಗಾಗ್ಬೇಕು ಅಂದ್ರೆ ನೀವ್ಯಾರು ನನ್ನ ಕಣ್ಣು ಮುಂದೆ ಇರಬಾರ್ದು. ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು, ನಿನ್ನ ಅಳಿಯ. ಇದು ನನ್ನ ಮನೆ. ಈ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಓಹೋ, ಈ ಹಾಲು ಮಾರೋಳು ಸಾಮಾನ್ಯದವಳು ಅಲ್ಲ. ಅಷ್ಟು ಸುಲಭವಾಗಿ ಇವಳು ಸೋಲು ಒಪ್ಕೊಳ್ಳಿಲ್ಲ. ಏನೋ ಒಂದು ತಾರ ತಿಗಡಿ ಮಾಡಿ ಎಲ್ಲರನ್ನೂ ಮನೆಯಿಂದ ಆಚೆ ಹಾಕಿ ತಾನೇ ರಾಣಿ ಆಗ್ಬಿಟ್ಲಲ್ಲ. ಇಲ್ಲ ಸುಬ್ಬು, ಅಪ್ಪಂಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಆ ವಿಜಯಾಂಬಿಕನ ಸುಮ್ಮನೆ ಬಿಡಬಾರ್ದು. ಬಾ, ನಾವೀಗ್ಲೇ ಹೋಗೋಣ. ಆ ವಿಜಯಾಂಬಿಕನ ಕೊಂದಾದ್ರೂ ಸರಿ, ಅಪ್ಪಂಗಾಗಿರೋ ಅನ್ಯಾಯಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋಣ. ಬಾ ಸುಬ್ಬು. ಅಯ್ಯೋ ಶ್ರಾವಣಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕೋಪ ಆವೇಶ ನಮ್ಗೆ ಅರ್ಥ ಆಗುತ್ತೆ. ಹಾಗಂತ ನೀವು ದುಡುಕಿ ಯಾವುದೇ ನಿರ್ಧಾರ ತಗೊಂಡ್ರು ಅದರಿಂದ ಯಜಮಾನ್ರಿಗೆ ಕೆಟ್ಟ ಹೆಸರಮ್ಮ. ಹೌದಮ್ಮ, ಈಗ ನಮಗೆ ವೀರು ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು. ಮೊದಲು ನಾವು ವೀರು ಜೊತೆ ಮಾತಾಡಬೇಕು. ಹೌದು ಮೇಡಮ್, ಈಗ ಸೇಡ್ ತೀರ್ಸ್ಕೊಳ್ಳೋದು ಮುಖ್ಯ ಅಲ್ಲ, ಯಜಮಾನನ ಹುಡ್ಕೋದು ಮುಖ್ಯ. ಮೊದಲು ನಾವು ಯಜಮಾನನ ಹುಡುಕ್ಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರನ್ನ ಸಂತೋಷವಾಗಿ ಹಿಡ್ಕೋಬೇಕು, ಅವ್ರು ನೆಮ್ಮದಿಯಾಗಿರೋ ಥರ ನೋಡ್ಕೋಬೇಕು ಮೇಡಮ್. ನಮಗೆ ಇವಾಗ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅಪ್ಪ, ಮೊದಲು ಯಜಮಾನನ ಹುಡ್ಕೋಣ ಪಾಪ. ನಾನು ಬರ್ತೀನಿ. ಬೇಡ ಪೃಥ್ವಿ, ಯಾಕೋ ಟೈಮ್ ಸರಿ ಇಲ್ಲ. ನೀನು ಮನೇಲೇ ಇರು, ನಾನು ಸುಬ್ಬ ಹೋಗಿ ಹುಡ್ಕೊಂಬರ್ತೀವಿ. ಬರೋ ಮೇಡಮ್, ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಮೊದಲು ನಾವು ಯಜಮಾನ್ರನ್ನ ಕರ್ಕೊಂಬರ್ತೀವಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈ ಮೇಡಮ್ಮರ ಕೋಪ ನೋಡಿದ್ರೆ ಮತ್ತೆ ವಿಜಯಾಂಬಿಕೆನ ಹಾಲು ಮರಕ್ಕೆ ಕಳಿಸ್ತಾಳೋ ಏನೋ. ಸೈಕಲ್ ಮೇಲೆ ಪ್ರಾಕ್ ಹಾಕೊಂಡು ವಿಜಯಾಂಬಿಕೆ. ಸರ್ ಸರ್ ಸರ್, ಇವ್ರು ಏನಾದ್ರು ನೋಡಿದ್ದೀರಾ? ಇಲ್ಲ ಸರ್. ಸರ್ ನೀವೇನಾದ್ರು ನೋಡಿದ್ದೀರಾ? ನೋಡಿ. ಸರ್ 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 ಸರ್, ಇವ್ರು ಏನಾದ್ರು ನೋಡಿದ್ದೀರಾ ಸರ್? ಓ, ಇವನಾ ಮಾಜಿ ಎಜುಕೇಶನ್ ಮಿನಿಸ್ಟ್ರು. ಹಾಂ ಹಾಂ, ನೆನ್ನೆ ಅಂಗಡಿ ಹತ್ರ ಬಂದಿದ್ದ, ಸರಿಯಾಗಿ ಉಗಿದ್ ಕಳಿಸ್ದೆ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಪ್ಪ. ಇನ್ನೇನ್ ಮತ್ತೆ ಇಂಥವ್ರು ಉಗಿದಿರಾ ಕರೆದು ಪೂಜೆ ಮಾಡ್ತಾರ? ಛೇ ಬಿಡ್ತು ಅನ್ನಪ್ಪ, ಎಲ್ಲೋದ್ರು ಅಂತ ಗೊತ್ತಾ? ಇಲ್ಲೇ ಪಕ್ಕದ ರೋಡಲ್ಲಿ ಹೋದಂಗಿತ್ತು ನೋಡಿ. ಹೌದಾ?
ಯಜಮಾನ್ರು ಎಲ್ಲೋದ್ರು ಏನೋ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಅಪ್ಪ ಏನಾಯ್ತು? ಯಜಮಾನ್ ಎಲ್ಲಿದ್ರೆ ಅಂತ ಗೊತ್ತಾಯ್ತಾ? ಆ ಅಂಗಡಿಯವನು ಹೇಳ್ದ ಈ ರೋಡಲ್ಲಿ ಎಲ್ಲೋ ಹೋದ್ರಂತೆ, ಬಾ ಹುಡ್ಕೋಣ. ಹೌದಾ? ಬಾ. ಅಪ್ಪ ಹಾ? ಯಜಮಾನ್ರು ಅಯ್ಯೋ ಯಜಮಾನ್ರು, ಯಜಮಾನ್ರೆ ಯಜಮಾನ್ರೆ, ಯಜಮಾನ್ರೆ ಏನು ಯಜಮಾನ್ರೆ ಇದಲ್ಲ? ಏನ್ ಯಜಮಾನ್ರೆ ಇದು? ನೀವಿಲ್ಲಿ ಹೀಗೆ ಮಲಗಿದ್ರಾ? ಹೇಗಿದ್ದವ್ರು ನೀವು? ನಿಮ್ಮನ್ನ ಈ ರೀತಿ ನೋಡಕ್ ಆಗ್ತಾ ಇಲ್ಲ. ಏನು ಯಜಮಾನ್ರೆ ಇಲ್ಲಿ ಬಂದು ಮಲಗಿದಿರಲ್ಲ ಯಜಮಾನ್ರೆ? ನಿಮಗೋಸ್ಕರ ಎಲ್ಲೆಲ್ಲಿ ಎಷ್ಟೋ ತಲ್ಲಿದ್ದೀವಿ ಗೊತ್ತಾ, ಎಷ್ಟು ಹುಡುಕಿದ್ದೀವಿ ಗೊತ್ತಾ? ನೀವು ಹೀಗೆಲ್ಲ ಇರಬಾರ್ದು. ಬನ್ನಿ ಮನೆಗೆ ಹೋಗೋಣ. ಯಾರ ಮನೆಗೆ? ಏನ್ ಯಜಮಾನ್ರೆ ಹೀಗೆ ಕೇಳ್ತಿದ್ದೀರಾ? ಇವತ್ತು ನಾವು 3 ಹೊತ್ತು ಅನ್ನ ತಿಂತಾ ಇದೀವಿ ಅಂದ್ರೆ ಅದು ನಿಮ್ಮಿಂದ. ನಮ್ಮ ಮನೆ ಯಾವತ್ತು ನಿಮ್ಮ ಋಣದಲ್ಲೇ ಇರುತ್ತೆ. ಬನ್ನಿ ಯಜಮಾನ್ರೆ, ಮನೆಗೆ ಹೋಗೋಣ ಬನ್ನಿ. ಯಾವ ಮುಖ ಇಟ್ಕೊಂಡು ಬರಲಿ? ಅಲ್ಲಿ ನನ್ನ ಮಗಳು ಶ್ರಾವಣಿ ಇರ್ತಾಳೆ. ಜನ್ಮ ಕೊಟ್ಟು ಕೂಡ ತಂದೆ ಪ್ರೀತಿನೇ ಕೊಡಕ್ಕಾಗ್ದಿರೋ ಪಾಪಿ ನಾನು. ನನಗೆ ಅವಳ ಮುಂದೆ ನಿಲ್ಲಕ್ಕೆ ಯೋಗ್ಯತೆ ಇಲ್ಲ. ಅಕ್ಕನ ಮಾತು ನಂಬ್ಕೊಂಡು ನನ್ನ ಮಗಳು ನನ್ನ ಕಣ್ಮುಂದೆ ಬಂದಾಗೆಲ್ಲ ಅವಳ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದೀನಿ. ನೀನು ನನ್ನ ಮಗಳೇ ಅಲ್ಲ ಅಂತ ಅವಳ ಭಾವನೆಗಳಿಗೆ, ಪ್ರೀತಿಗೆ ಪೊರೆ ಎಳೆದಿದ್ದೀನಿ. ಇಷ್ಟೆಲ್ಲ ಮಾಡ್ರೋ ನನಗೆ ನನ್ನ ಬಗ್ಗೆ ಅಸಹ್ಯ ಅನಿಸ್ತಾ ಇದೆ. ನಾನು ಶ್ರಾವಣಿ ಮುಖ ನೋಡಲ್ಲ. ಯಜಮಾನ್ರೆ ನಿಮ್ಮ ಕೈ ಮುಗಿತೀನಿ ಯಜಮಾನ್ರೆ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಪ್ಲೀಸ್. ಯಜಮಾನ್ರೆ ಈಗ ರಾಮ ಸೀತೆನ ಕಾಡಿಗೆ ಕಳಿಸ್ಬಿಟ್ಟ, ಹಾಗಂತ ರಾಮಂಗೆ ಸೀತೆ ಮೇಲೆ ಪ್ರೀತಿ ಇರ್ಲಿಲ್ವಾ ಯಜಮಾನ್ರೆ? ಲವ ಕುಶ ಕಾಡಲ್ಲಿ ಬೆಳೆದ್ರು, ಹಾಗಂತ ಅವರಿಬ್ರು ರಾಮನ್ ಮಕ್ಕಳೇ ಆಗಲ್ವಾ? ಯಜಮಾನ್ರೆ ವಿಧಿ ಅನ್ನೋದು ಎಲ್ಲರ ಜೀವನದಲ್ಲೂ ಆಟ ಆಡುತ್ತೆ ಯಜಮಾನ್ರೆ. ನೀವೇನು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮಗಿಂತ ಶ್ರಾವಣಿ ಮೇಡಮ್ಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಯಜಮಾನ್ರೆ. ಯಾಕೆ ಹೇಳಿ? ಯಾಕಂದರೆ ಅವ್ರು ನಿಮ್ಮ ಮಗಳು ಯಜಮಾನ್ರೆ. ಪ್ರೀತಿಲಿ, ವಿಶ್ವಾಸದಲ್ಲಿ ನಿಮ್ಮಷ್ಟೇ ಗುಣ ಇರೋರು. ಇದುವರೆಗೂ ಏನೇನು ನಡೆದಿದೋ ಎಲ್ಲ ಮರ್ತು ಬಿಡಿ ಯಜಮಾನ್ರೆ. ದಯವಿಟ್ಟು ಮನೆಗೆ ಬನ್ನಿ ಯಜಮಾನ್ರೆ ಪ್ಲೀಸ್. ನಿಮ್ಮ ಮಗಳಿಗೆ ಪ್ರೀತಿ ತೋರ್ಸೋಕ್ಕೆ ಸಿಕ್ಕಿರೋ ಅವಕಾಶ ಇದು, ಹಾಗನ್ಕೊಳ್ಳಿ. ಅದಕ್ಕಾದ್ರೂ ಮನೆಗೆ ಬನ್ನಿ ಯಜಮಾನ್ರೆ ಪ್ಲೀಸ್ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ದಯವಿಟ್ಟು ಬನ್ನಿ, ಇಲ್ಲ ಅನ್ಬೇಡಿ.